ನೋಡೋರು ನಿಮ್ಗೆ ಒಂಥರ ಇರಿಟೇಷನ್ ಆದ್ರೂ ಏನೂ ಮಾಡಕ್ಕಾಗ್ತಾ ಇಲ್ಲ. ನಮ್ ಹುಡುಗ ಬಂದಿಲ್ವಲ್ಲ. ರಕ್ಷಿತಾ ವಿಚಾರ ಅಂತ ಬಂದಾಗ ರಕ್ಷಿತಾ ಅವಳೇನೋ ಹೇಳಕ್ ಟ್ರೈ ಮಾಡ್ತಾ ಇರ್ತಾಳೆ, ಬಟ್ ಆ ಪದಗಳು ಬರ್ದೇ ಇರೋದ್ರಿಂದ ಅಲ್ಲೇ ನಿಲ್ಸ್ಬಿಟ್ಟಿರ್ತಾಳೆ. ಸೊ ವಾಟ್ ನೆಕ್ಸ್ಟ್? 2 ಸೀರಿಯಲ್ ಮುಗೀತು, ಬಿಗ್ ಬಾಸ್ ಆಯ್ತು, ಧನುಷ್ ಏನ್ ಮಾಡ್ತಾರೆ ನೆಕ್ಸ್ಟ್? ಮಾತುಕತೆ ನಡೀತಿದೆ, ಸಿನಿಮಾ ಮಾಡೋಣ ಅಂತ ಇದೀವಿ. ಈಗ ವಿನ್ನರ್ ಮತ್ತೆ ರನ್ನರ್ ಇಬ್ರು ಅನೌನ್ಸ್ ಆಗಿದೆ. ಎಷ್ಟು ಡಿಸರ್ವಿಂಗ್ ಅನ್ಸುತ್ತೆ? ಜನರಲ್ ಡಿಸಿಷನ್ ನಾನು ಏನ್ ಸರಿ ಇಲ್ಲ. ಜನರಲ್ ಡಿಸಿಷನ್ ನಾನು ಏನ್ ಸರಿ ಇಲ್ಲ. ನನ್ನ ಪ್ರಕಾರ ಜನರು ನನ್ ಟಾಸ್ಕ್ ಮಾಸ್ಟರ್ ಕೊಟ್ಟಿದ್ರು ಅಂತಾನೆ ಟಾಸ್ಕ್ ಮಾಸ್ಟರ್ ಧನುಷ್ ಅಂತಾನೆ ಹಾಕೋಣ. ಹೌದು ಸ್ವಾಮಿ, ಹೌದು ಸ್ವಾಮಿ, ಹೌದು ಸ್ವಾಮಿ. ಅಂದ್ರೆ ನೋಡೋರು ನಿಮ್ಗೆ ಒಂಥರ ಇರಿಟೇಷನ್ ಆದ್ರೂ ಏನೂ ಮಾಡಕ್ಕಾಗ್ತಾ ಇರ್ಲಿಲ್ಲ. ನಮ್ ಬುಡಕ್ ಬಂದಿಲ್ವಲ್ಲ ಅದು. ನಮ್ ಬುಡಕ್ ಬಂದ್ರೆ ಮಾತಾಡೋದ್ ನಾನು. ಅವ್ರ ಬುಡಕ್ ಹೋಗಿರೋದ್ನೆಲ್ಲ ನಾನ್ ಯಾಕೆ ಮಾತಾಡ್ಲಿ ಅಂತ ಸುಮ್ನೆ ಆಗ್ತಿದ್ದೆ ಅಷ್ಟೇ. ಅಂದ್ರೆ ವೀಕ್ಷಕರಷ್ಟೇ, Yeah. ಬೇರೆ ಏನಿಲ್ಲ. ಅಲ್ಲಿ ಏನಾಗ್ತದೆ ನೋಡ್ಕೊಂಡು ಸುಮ್ನೆ ಆಗ್ಬಿಡೋದು. ಇವಾಗ ನಾವ್ ಎಂಟ್ರ್ ಆದ್ರೆ ಇಬ್ರಲ್ಲಿ ಒಬ್ರು ಹ್ಮ್. ಇಬ್ರಲ್ಲಿ ಒಬ್ರು ಹ್ಮ್. ನೀವಿದ್ದೀರಾ ಇದ್ರಲ್ಲಿ, ನೀವ್ ಯಾಕೆ ಎಂಟ್ರ್ ಆಗ್ತಾ ಇದೀರಾ ಹ್ಮ್. ಅಂತಂದ್ರೆ ಮುಗೀತು. ಹ್ಮ್. ಸುಮ್ನೆ ಹಂಗ ಅನ್ಸ್ಕೊಂಡ್ ಬರೋ ಬದಲು ಹಂಗೆ ಅದ್ರ ಬದಲು ಸುಮ್ನೆ ಕುತ್ಕೊಂಡಿದ್ರೆ ಬೆಟರ್ ಅಂತ ಸುಮ್ನೆ ಆಗ್ತಾ ಇದೆ. ಓಕೆ ಓಕೆ. ರಕ್ಷಿತಾ ವಿಚಾರ ಅಂತ ಬಂದಾಗ ರಕ್ಷಿತಾ ಅವಳೇನೋ ಹೇಳಕ್ ಟ್ರೈ ಮಾಡ್ತಾ ಇರ್ತಾಳೆ, ಬಟ್ ಆ ಪದಗಳು ಬರ್ದೇ ಇರೋದ್ರಿಂದ ಅಲ್ಲೇ ನಿಲ್ಸ್ಬಿಟ್ಟಿರ್ತಾ ಇರೋದು. ಹ್ಮ್. ರೀಸನ್ಸ್ ಕೊಡ್ಬೇಕಂದ್ರೆ ಮಾತ್ರ ಆ ಕಡೆ ಈ ಕಡೆ ಆಗೋದು. ಅದು ಬಿಟ್ರೆ ಶಿ ಇಸ್ ಫೈನ್, ಚೆನ್ನಾಗಿ ಆಟ ಆಡ್ತಿದ್ಲು. ಹ್ಮ್. ಆ, ರಕ್ಷಿತಾ ಎಲ್ಲೂ ಜಾಸ್ತಿ fake ಅಂತ ಮಾತಾಡ್ತಿದ್ಲು. ಅನ್ನಿಸ್ಲಿಲ್ವಾ? ಫೇಕ್ ಅಂತ ನನಗ್ ಅನ್ಸ್ಲಿಲ್ಲ. ಹ್ಮ್. ಅಕಸ್ಮಾತ್ ಅವ್ರು ಫೇಕ್ ಮಾಡಿದ್ರು ಇಟ್ಸ್ ಗುಡ್ ಸ್ಟ್ರಾಟಜಿ. ಹ್ಮ್. ಅಲ್ಲ, ನನಗ್ ಅನ್ಸಿಲ್ಲ ಅವ್ರು ಫೇಕ್. ಹ್ಮ್. ಹ್ಮ್. ಅಕಸ್ಮಾತ್ ಅದು ಫೇಕ್ ಆಗಿದ್ರು ಇಟ್ಸ್ ಗುಡ್ ಸ್ಟ್ರಾಟಜಿ. ಮನೇಲಿ ಯಾರು ಅನ್ಸಿದ್ರು ನಿಮ್ಗೆ ಫೇಕ್ ಅಂತ? ಯಾರು ಇಲ್ಲ ಸರ್. ಯಾರು ಇಲ್ಲ. ಆಮೇಲೆ ಕೆಲವೊಂದು ನೀವು ಸೀರಿಯಲ್ ಮಾಡ್ತಿದ್ದಾಗ ಈವೆಂಟ್ ಅಲ್ಲಿ ಕೆಲವೊಂದಷ್ಟು ಜನ ಪರಿಚಯ ಆಗಿರ್ತಾರೆ, ಇಲ್ಲ ಸೀರಿಯಲ್ಗಳ ಮೂಲಕ ಒಂದಷ್ಟು ನೋಡಿರ್ತೀರಾ, ಇಲ್ಲ ಕಲರ್ಸ್ ಅಲ್ಲೇ ಇದ್ದಾಗ ಒಂದಷ್ಟು ಜನ ಇವಾಗ ಬಂದಿರೋ ಕಂಟೆಸ್ಟೆಂಟ್ ಗಳನ್ನ ನೀವು ನೋಡಿರ್ತೀರಾ. ಹೊರಗಡೆ ಯಾರ ಜೊತೆ ಚೆನ್ನಾಗಿದ್ರಿ ಫ್ರೆಂಡ್ಲಿ ಆಗಿ, ಸೊ ಮನೆಯಲ್ಲಿ ಅವ್ರ ಹಂಗಲ್ಲ ಅಂತ ಅನ್ಕೊಂಡಿದ್ದೇನಾದ್ರು ಇದೆಯಾ? ಹೊರಗೆ ನನ್ಗೆ ಆಚೆ ಪರಿಚಯ ಇದ್ದಿದ್ದು ಕಾವ್ಯ, ಸ್ಪಂದನ, ಅಭಿ, ಹ್ಮ್. ಯಾರಪ್ಪ ಇದ್ರು ಅಷ್ಟೇ. ಮೂರೇ ಜನ. ಇವ್ರು ಚಂದ್ರಪ್ರಭು ಅವರು ಹ್ಮ್. ಅಷ್ಟೇ. 4 ಜನ. ಜಾನ್ವಿ? ಇಲ್ಲ, ಜಾನ್ವಿ ಒಂದ್ಸತಿ ನಾವು ಮೀಟ್ ಮಾಡಿದ್ರು, ಒಂದ್ಸತಿನೂ ಮೀಟ್ ಮಾಡಿಲ್ಲ. ಹ್ಮ್. ಹ್ಮ್. 4 ಜನ ನನಗೆ ಪರಿಚಯ ಇದ್ದಿದ್ದು. ಹ್ಮ್. ಅದು ಬಿಟ್ರೆ 4 ಜನನು ಏನ್ ಕ್ಲೋಸ್ ಇಲ್ಲ ನಾನು. ಹಾಯ್ ಹಲೋ ಇವೆಂಟ್ ಅಲ್ಲಿ ಮೀಟ್ ಮಾಡಿದಾಗ ಅಲ್ಲೋ. ಆಮೇಲೆ ನಾನು ಕಾವ್ಯ ಒಂದ್ ವಾರ ಮಹಾಸಂಗಮ ಸೀರಿಯಲ್ ಶೂಟ್ ಮಾಡಿದ್ದೀವಿ. ಹ್ಮ್. ಅಂದ್ರೆ ನಮ್ ಸೀರಿಯಲ್ ಅವ್ರ ಸೀರಿಯಲ್. ಅವಾಗೂ ಹಾಯ್ ಹಲೋನೆ, ಜಾಸ್ತಿ ಮಾತಾಡ್ತಾ ಇರ್ಲಿಲ್ಲ. ಸೊ ನಂಗೆ ಅವ್ರ ಬಗ್ಗೆ ಹೊರಗಡೆ ಇರ್ಬೇಕಂದ್ರೆ ಅಷ್ಟೇ ಏನು ಗೊತ್ತಿರ್ಲಿಲ್ಲ. ಹ್ಮ್. ಸೊ ನನ್ಗೆ ಒಳಗಡೆ ಹಂಗೆ ಇದ್ದಾಗ ಸೊ ಅವರೇ ಅಂತಾನೆ ಅನ್ಕೊಂಡೆ. ಹ್ಮ್. ಅದು ಬಿಟ್ರೆ ಹೊರಗಡೆ ಹೆಂಗಿದ್ರು ಇಲ್ಲಿ ಒಳಗಡೆ ಹೆಂಗಿದ್ದಾರೆ ಅಂತ ನನ್ಗೆ ಗೊತ್ತೆ. ಓಕೆ. ಅಂಡ್ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಹೆಂಗಾಗುತ್ತೆ ಅಂತಂದ್ರೆ, ಬಿಗ್ ಬಾಸ್ ನಲ್ಲಿ ಜನಗಳು ಕಡಿಮೆ ಆಗ್ತಿದ್ದಂಗೆ ಸೊ ಕೆಲವೊಂದೆಲ್ಲೋ ಒಂದು ಮೀಮು ಒಂದಷ್ಟು ಬಂದಿದ್ದ ನೋಡಿದ ಅದೇನು ಅಂತಂದ್ರೆ, ಗಿಲ್ಲಿ ಮತ್ತೆ ಕಾವ್ಯ ಮಧ್ಯದಲ್ಲಿ ಧನುಷ್ ಅವರು ಎಂಟ್ರಿ ಆಗ್ತಾರೆ, ಏನೋ ಅವರೊಬ್ರ ಫ್ರೆಂಡ್ಶಿಪ್ ಅಲ್ಲಿ ಹುಳಿ ಹಿಂಡು ಕೆಲಸಗಳು ಮಾಡ್ತಿದ್ದಾರೆ ಅಂತ ಕೆಲವೊಂದೆಲ್ಲ ಒಂದಷ್ಟು ನೆಗೆಟಿವ್ ಕಮೆಂಟ್ ಗಳೆಲ್ಲ ನಾನು ಓದಿದ್ದಿದೆ. ಆ ತರದ್ ಏನಾದ್ರು ಆಗ್ತಿತ್ತು ಅಂತ ನಿಮ್ಗೆ ಏನಾದ್ರು ಅನ್ಸುತ್ತಾ? ಅವ್ರಿಬ್ಬರ ಮಧ್ಯದಲ್ಲಿ ಏನಾದ್ರು? ಹುಳಿ ಹಿಂಡ್ಬೇಕು ಅಂತಿದ್ರೆ ನಾನೇ ಹೋಗಿ ಮಾತಾಡ್ತಿದ್ದೆ ಇಬ್ರ ಮಧ್ಯೆ. ಹ್ಮ್. ಅವ್ರು ಬಂದು ನಾನು ಕೇಳೋವರೆಗೂ ನಾನು ಯಾಕೆ ಸುಮ್ನೆ ಕುತ್ಕೊಂತ ಇದ್ದೆ. ಹ್ಮ್. ಫಸ್ಟ್ 3rd ವೀಕೆ ಹೇಳಿದ್ದೆ ಈ ಮಾತನ್ನ ನಾನು. ಹ್ಮ್. ಅವ್ರಾಗವ್ರು ಬಂದು ಕಾವ್ಯ ಅವ್ರಾಗವ್ರು ಬಂದು ನನ್ನ ಕೇಳಿದಾಗ ಹ್ಮ್. ಏನೋ ಸುದೀಪ್ ಸರ್ ಹಿಂಗ್ ಹೇಳ್ತಿದಾರಲ್ಲ, ಏನ್ ಮಾಡ್ಬೋದು, ಯಾಕೆ ಹಿಂಗ್ ಹೇಳ್ತಿದಾರೆ ಅಂತ ನನಗನ್ಸಿದೆ ಆಸ್ ಎ ಫ್ರೆಂಡ್. ಅವ್ರು ಇವಾಗ ನನ್ನ ಫ್ರೆಂಡೇ ಸರ್. ಹ್ಮ್. ಇವಾಗ ನೀವು ನನ್ನ ಫ್ರೆಂಡ್ ಆಗಿರ್ತೀರಾ, ನೀವೊಂದ್ ಸಜೆಷನ್ ಕೇಳ್ತೀರಾ, ನನ್ಗೇನು ಗೊತ್ತಾಗ್ತಿಲ್ಲ ಈ ತರ ಯಾಕಂದಿದ್ದಾರೆ ಅಂತ, ನೀವು ಏನ್ ಅನ್ಸುತ್ತೆ ನಿನಗೆ ಅಂತ ನನಗನ್ಸಿದ್ ನಾನು ಹೇಳಿದೆ. ಹ್ಮ್. ಹಂಗೆ ಲಾಸ್ಟ್ ಅಲ್ಲೂ ಅಷ್ಟೇ ಅದೇ ತರ ಸುದೀಪ್ ಸರ್ ಹಂಗೆ ಹೇಳಿದಾಗ ಕಾವ್ಯ ಬಂದು ನನ್ನ ಹತ್ರ ಕೇಳಿದ್ದು, ಏನು ಯಾಕೆ ಹಿಂಗಂತ ಇದಾರೆ ಅಂತಾನೆ ಗೊತ್ತಾಗ್ತಿಲ್ಲ, ಇನ್ನೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅವಾಗ ನನಗ್ ಅನ್ಸಿದ್ದನ್ನ ನಾನು ಹೇಳಿದೆ, ಏನೋ ಅವ್ರಿಬ್ರು ದೂರ ಮಾಡ್ಬೇಕು ಅದು. ಆಮೇಲೆ ನಾನು ಗಿಲ್ಲಿನೂ ಏನು ಒಂದೇ ಇಲ್ಲ ಆ ಟೈಮಲ್ಲಿ. ಅವ್ನು ಎಲ್ಲದಕ್ಕೂ ನಿನ್ ಜೊತೆ ನಿಂತ್ಕೊಂತಾನೆ, ಅವ್ನು ಯಾವ್ದ್ರಲ್ಲೂ ನಿನ್ನ ಬಿಟ್ಕೊಡಲ್ಲ. ಅದೇ ನಿನಗ್ ಪ್ರಾಬ್ಲಮ್ ಆಗ್ತಿರೋದು, ನೀನ್ ಮಾತಾಡೋದ್ ಕಾಣಿಸ್ಕೊಂತ ಇಲ್ಲ ಅಷ್ಟೇ. ನಾನು ಅದು ಬಿಟ್ಬಿಟ್ಟು ಅವ್ರಿಬ್ರನ್ನ ದೂರ ಮಾಡ್ಬೇಕು, ಏನೋ ಅವ್ರಿಬ್ರು ದೂರ ಆದ್ರೆ ನಂಗೆ 1 ಕೋಟಿ ರೂಪಾಯಿ ಸಿಗುತ್ತೆ ಅನ್ನೋ ತರ ಏನ್ ಇಲ್ವಲ್ಲ ಒಳಗಡೆ. ನನಗೆ ಅನ್ಸಿದ್ದೆ ಆಸ್ ಎ ಫ್ರೆಂಡ್ ಅವ್ರು ಬಂದು ನನ್ ಕೇಳಿದ್ರು, ಆಸ್ ಎ ಫ್ರೆಂಡ್ ನಾನು ಏನ್ ಸಜೆಷನ್ ಕೊಡ್ಬೇಕು ಆ ಸಜೆಷನ್ ಕೊಟ್ಟೆ. ಅದು ಬಿಟ್ಬಿಟ್ಟು ಅವ್ರಿಬ್ರು ದೂರ ಆದ್ರೆ ಏನು ನೋಡಕ್ ಹತ್ರ ಇದ್ರೆ ಏನೋ ನನಗಂತೂ. ಮತ್ತೆ ಈ ಮೀಮ್ ಜಾಸ್ತಿ ಆಗಿದೆ ಎಲ್ಲಿ ಅಂತಂದ್ರೆ, ಲಾಸ್ಟ್ ವೀಕ್ ಅಲ್ಲಿ ಪ್ರತಿಯೊಬ್ರು ಸೇವ್ ಆದಾಗ ಧ್ರುವಂತ್ ಮತ್ತೆ ಕಾವ್ಯ ಲಾಸ್ಟ್ ಡೇಂಜರ್ ಝೋನ್ ಇರ್ತಾರೆ. ಧ್ರುವಂತ್ ಹೋಗ್ತಾರೆ, ಕಾವ್ಯ ಬಂದಾಗ ನೀವ್ ಇಲ್ಲಿ ಕುತ್ಕೊಂಡು ಒಪಿನಿಯನ್ ಕೊಡ್ತಾ ಇರ್ತಾರೆ ಯಾರು ಸೇವ್ ಆಗ್ಬೇಕು ಅಂತ. ಸೊ ಮತ್ತೆ ಅವ್ರು ಬಂದಾಗ ಅಲ್ಲಿಗೆ ಗಿಲ್ಲಿ ನೀವು ಹೋಗ್ಲಿ ಅಂತಾನೆ ವೇಟ್ ಮಾಡ್ತಿದ್ದ ಅನ್ನೋ ಒಂದ್ ವರ್ಡ್ ಫನ್ ಆಗಿ ಯೂಸ್ ಮಾಡಿದ್ರು, ಹೊರಗಡೆ ಪೋಟ್ರೆ ಸ್ವಲ್ಪ ಬೇರೆ ತರ ಆಗಿದೆ. ಮತ್ತೆ ಶುರು ಮಾಡೋದು ಇವ್ರು ಅವ್ರಿಬ್ರು ಮಧ್ಯದಲ್ಲಿ ಅನ್ನೋ ತರ. ಅದು ಅವ್ರಿಗೂ ಗೊತ್ತಾಯ್ತು ಅವ್ರಿಬ್ರೆ ಕಾಮಿಡಿ ಮಾಡ್ತಾರೆ, ನಾನ್ ಕಾಮಿಡಿ ಮಾಡ್ತಾ ಇರೋದು ಅಂತ. ಯಾಕಂದ್ರೆ ಕಾವ್ಯ ಗೊತ್ತವ್ರು ಅಷ್ಟಕ್ಕೆ ಹೋಗ್ಬೇಕು ಅಂತೆಲ್ಲ ಅನ್ಕೊಳಲ್ಲ ಅವನು ಅಂತ.
ಅಂತ. ಅವರು ಅಲ್ಲೇ ನಗಾಡಿದ್ರು, ಇವ್ರಿಬ್ರು ಅವ್ನ್ ಗಿಲ್ಲಿನೂ ನಗಾಡ್ದ, ನಾವೇ ಹೆಂಗ್ ತಗೊಂಡಿಲ್ಲ ಅಂದ್ಮೇಲೆ ಹೊರಗಡೆ ಹೆಂಗ್ ತಗೊಂಡ್ವಿ, ಏನ್ ಮಾಡಕ್ಕಾಗತ್ತೆ. ಓಕೆ, ಅವರಿಬ್ರು ರಿಲೇಶನ್ಶಿಪ್ ಹೆಂಗ್ ಅನ್ನಿಸ್ತು ನಿಮ್ಗೆ? ಆ ಒಂದು ಫನ್ ಮಾಡೋದಾಗಿರ್ಬೋದು, ಆ ಒಂದು ಫ್ರೆಂಡ್ಶಿಪ್ ಆಗಿರ್ಬೋದು, ಬಾಂಡಿಂಗ್. ಅವ್ರ ಮನ್ಸಲ್ಲಿ ಏನಿದೆ ನನ್ಗೆ ಗೊತ್ತಿಲ್ಲ. ನಾನ್ ನೋಡ್ದಂಗೆ ಗಿಲ್ಲಿ ಅವ್ರನ್ನ ರೇಗಿಸ್ತಾ ಇದ್ರು. ಆಸ್ ಎ ಫ್ರೆಂಡೇ ಇದ್ರಪ್ಪ ಇಬ್ರು, ನಾನ್ ನೋಡ್ದಂಗೆ, ನನಗ್ ಅನ್ಸಿದ ಪ್ರಕಾರ. ಅಷ್ಟೇ. ಓಕೆ, ಸೊ ಬಿಗ್ ಬಾಸ್ ಕಂಪ್ಲೀಟ್ ಆಯ್ತು. ಅಂಡ್ ಈ ಒಂದು ಬಿಗ್ ಬಾಸ್ ಅನ್ನೋದು ನಿಮ್ಗೆ ಹೊಸದಲ್ಲ, ಈ ಹಿಂದೆ ಮಿನಿ ಬಿಗ್ ಬಾಸ್ ಅಲ್ಲೂ ಕೂಡ ನೀವು ಹೋಗಿದ್ರಿ. ಸೊ ಅಲ್ಲಿ ಹೆಂಗಿತ್ತು? ಅದಕ್ಕೂ ಇದಕ್ಕೂ ಏನಾದ್ರು ಡಿಫ್ರೆನ್ಸ್ ಆಯ್ತಾ? ಅಯ್ಯೋ, ಬೇಜಾನ್ ಡಿಫ್ರೆನ್ಸ್ ಇದೆ, ಕಂಟೆಸ್ಟೆಂಟ್ ಬಿಟ್ಟು ಎಲ್ಲಾ ಡಿಫ್ರೆನ್ಸ್ ಇದೆ. ಏನೇನ್ ಡಿಫ್ರೆನ್ಸ್? ನಾವ್ ಒಂದ್ ಜಗಳ ಆಡ್ಲಿಲ್ಲ, ಒಂದ್ ಚಟುವಟಿಕೆ ಇರ್ಲಿಲ್ಲ, ಬರೀ ದಿನಕ್ಕೆ ಒಂದ್ ಟಾಸ್ಕ್ ಇರೋದು. ಚೆನ್ನಾಗಿ ಅಡ್ಗೆ ನಾವೇ ಮಾಡ್ಕೊಂಡು ತಿಂತಾ ಇದ್ವಿ, ಮುಗಿಸ್ತಾ ಇದ್ವಿ, ಮಲಗ್ತಾ ಇದ್ವಿ, ಎದ್ಬಿಡ್ತಾ ಇದ್ವಿ, ಅಷ್ಟೇ. ಅದ್ ಬಿಟ್ರೆ ಇನ್ನೇನು ಮಾಡಿಲ್ಲ ನಾವು. ಬಟ್ ಇದು ಸಖತ್ ಮಜಾ ಇತ್ತು ನಿಮ್ಗೆ. ಇದು ತುಂಬಾ ಮಜಾ ಇತ್ತು. ಫುಲ್ ಪೀಸ್ ಆಗಿದ್ವಿ ಒಳಗಡೆ, ಏನ್ ಜಗಳನೇ ಇಲ್ಲ ಒಳಗಡೆ. ನೆಕ್ಸ್ಟ್ ಲೆವೆಲ್. ಒಳ್ಳೆ ಊಟ, ಒಳ್ಳೆ ಊಟ, ನೆಮ್ಮದಿ. ನಮ್ಮ ಮನೇಲಿ ಇರ್ಬೇಕಾದ್ರೆ ನೆಮ್ಮದಿಯಾಗಿರ್ಲಿಲ್ಲ ನಾನು, ಅಲ್ಲಿದ್ದಾಗ ಅಷ್ಟು ನೆಮ್ಮದಿಯಾಗಿದ್ದೆ. ಯಾಕೆ ಹೇಳ್ತೀರಾ? ಓಕೆ, ಸೊ ಮನೇಲಿದ್ದಾಗ ಹೊರಗಡೆ ಪ್ರಪಂಚನ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ರಿ? ಮೇನ್ಲಿ ಯಾರನ್ನ ಮಿಸ್ ಮಾಡ್ಕೊಳ್ತಾ ಇದ್ರಿ? ನಮ್ಮಮ್ಮ ನನ್ನ ವೈಫ್ನ ಮಿಸ್ ಮಾಡ್ಕೊಂತಿದ್ದ. ನಮ್ಮ ಏರಿಯಾ ಅಂದ್ರೆ ನಂಗೆ ಅಷ್ಟಕ್ಕಷ್ಟೇ, ಬೇರೆ ಚೇಂಜ್ ಮಾಡ್ಬೇಕು ಅಂತಾನೆ ಅನ್ಕೊಂಡಿದ್ದೆ. ಬಟ್ ಅಲ್ಲಿ ಒಳಗಡೆ ಇರ್ಬೇಕಂದ್ರೆ ನಮ್ಮ ಏರಿಯಾ ಮಿಸ್ ಮಾಡ್ಕೊಂತ ಇದ್ದೆ ನಾನು. ಓ ಯಾಕೋ ಬಲೆ ಮಿಸ್ ಮಾಡ್ಕೊಂತ ಇದ್ದೀನಿ ನಮ್ಮ ಏರಿಯಾನ ಅಂತ. ಓಕೆ, ಅದು ಬಿಟ್ರೆ ಅದು ಮನೆ ಮಿಸ್ ಮಾಡ್ಕೊಂತ ಇದ್ದೆ. ಅದು ಬಿಟ್ರೆ ಇಟ್ಸ್ ಫೈನ್. ಬಿಗ್ ಬಾಸ್ ಮೇಲೆ ತುಂಬಾ ಖುಷಿಯಾಗಿದ್ದ ಮೂಮೆಂಟ್ ಯಾವ್ದು? ನಮ್ಮ ಅಮ್ಮ ಬಂದಿದ್ದು, ನಮ್ಮ ವೈಫ್ ಬಂದಿದ್ದು, ಅದು ಕಿಚ್ಚನ ಚಪ್ಪಾಳೆ, ಅದು ಫಸ್ಟ್ ಫೈನಲಿಸ್ಟ್ ಆಗಿದ್ದು, 6th ಆಚೆ ಬಂದಿದ್ದು. ಇನ್ನೇನ್ ಹೇಳೋದು? ಅದು ಖುಷಿನ ಹೆಂಗೋ ಒಂದು, ಇನ್ನೇನ್ ಹೇಳೋದು? ಓಕೆ, ಸೊ ಕಂಪ್ಲೀಟ್ ಬಿಗ್ ಬಾಸ್ ಮನೇಲಿ ನೀವು ಜೀವಿಸಿದ್ರಿ, ಕಂಪ್ಲೀಟ್ ಜೀವಿಸಿದಿರಾ. ಸೊ ಯಾರ್ಯಾರು ಹಿಂಗೆ ಅಂತ ಸ್ವಲ್ಪ ಮಟ್ಟಿಗೆ ಅದು ಅರ್ಥ ಆಗಿರುತ್ತೆ. ಅವ್ರ ಹೆಸರು ಹೇಳ್ತಾ ಹೋಗ್ತೀನಿ, ನಿಮ್ಗೆ ಇರುವಂತ ಒಂದು ಒಪಿನಿಯನ್ ಹೇಳೋದಾದ್ರೆ. ಇಲ್ಲ ಯಾವ್ದಾರ ಒಂದು ಅನಿಮಲ್ಗೆ ಇವ್ರನ್ನ ಕಂಪೇರ್ ಮಾಡ್ತೀನಿ ಅಂದ್ರೂ ನನ್ಗೇನು ಅವ್ರ ಒಪಿನಿಯನ್ ಗೊತ್ತಲ್ಲ. ಓಕೆ, ಫಸ್ಟ್ ನಾನು ಸುದಿಯಿಂದ ಹೋಗ್ತೀನಿ. ಸುದಿ ಸುದಿ ಗುಡ್ ಆರ್ಟೆಡ್. ಓಕೆ, ಮಂಜು ಭಾಷಿಣಿ. ಅಮ್ಮ. ರಾಶಿಕಾ. ರಾಶಿಕಾ ಗುಡ್ ಸಪೋರ್ಟರ್, ಗುಡ್ ಹ್ಯೂಮನ್ ಬೀಯಿಂಗ್. ಅವ್ರ ಜೊತೆ ಚೆನ್ನಾಗಿರೋನ ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಮಾಳು. ಉತ್ತರ ಕರ್ನಾಟಕ ದೋಸ್ತ. ಸ್ಪಂದನ. ಸ್ಪಂದನ ಬೆಸ್ಟ್ ಫ್ರೆಂಡ್. ಮಲ್ಲಮ್ಮ. ಮಲ್ಲಮ್ಮ ದೇವ್ರು. ಹೌದಾ? ಓಕೆ, ಕರಿಬಸಪ್ಪ. ಬಾಡಿ ಬಿಲ್ಡರ್. ಕಾವ್ಯ. ಕಾವ್ಯ ಡೈರೆಕ್ಟ್ ಟಾಕ್, ಏನೈತೋ ಅದನ್ನ ಪಟ್ ಅಂತ ಹೇಳ್ತಾರೆ. ಗಿಲ್ಲಿ. ಗಿಲ್ಲಿ ಗುಡ್ ಟಾಕರ್, ಎಷ್ಟು ಬೇಕೋ ಅಷ್ಟು ಸೂಪರ್ ಆಗಿ ಮಾತಾಡ್ತಾನೆ. ಜಾನ್ವಿ. ಜಾನ್ವಿ ಕ್ಯೂಟಿಫೈ. ಧ್ರುವಂತ್. ದೇವತ ಮನುಷ್ಯ. ಚಂದ್ರಪ್ರಭಾ. ಚಂದ್ರಪ್ರಭಾ ಮಗು. ಸತೀಶ್. ಸತೀಶ್ ಶ್ರೀಮಂತ, ಕೋಟ್ಯಾಧಿಪತಿ. ಆಶ್. ಆಶ್ ಗುಡ್ ಸಪೋರ್ಟರ್. ಅಶ್ವಿನಿ ಗೌಡ. ಕೋಪ ಜಾಸ್ತಿ. ಅಭಿಷೇಕ್. ಹೇಳ್ಬೇಕಾ? ಬೆಸ್ಟ್ ಫ್ರೆಂಡ್, ಕ್ಲೋಸ್ ಫ್ರೆಂಡ್, ಚಡ್ಡಿ ದೋಸ್ತ್. ಚಡ್ಡಿ ದೋಸ್ತ್. ಓಕೆ, ರಕ್ಷಿತಾ. ರಕ್ಷಿತಾ ಆಕ್ಟಿವ್, ಓವರ್ ಆಕ್ಟಿವ್, ಸಖತ್ ಹೈಪರ್ ಆಕ್ಟಿವ್. ಅಮಿತ್. ಅಮಿತ್ ಅವ್ರ ಜೊತೆ ಜಾಸ್ತಿ ಕನೆಕ್ಟ್ ಆಗಿಲ್ಲ, ಬಟ್ ಈಸ್ ವೆರಿ ಗುಡ್ ಟಾಕರ್. ಅಂದ್ರೆ ಇನ್ಸ್ಟೆಂಟ್ ಆಗಿ ಹೆಂಗ್ ಮಾತಾಡ್ಬೇಕು ಆತರ ಪಟ್ ಪಟ್ ಅಂತ ಚೆನ್ನಾಗಿ ಮಾತಾಡ್ತಾರೆ. ರಘು. ರಘು ಸ್ಟ್ರಾಂಗ್ ಮ್ಯಾನ್. ಸೂರಜ್. ಸೂರಜ್ ನಮ್ ಧ್ರುವಂತ್ ಅವ್ರು ಹೇಳಿದ್ದೆ ಇಲ್ಲ, ಬಬ್ಲಿ. ಸೂರಜ್ಗೆ ಅವ್ರ ಎದುರೇ ಹೇಳಿದ್ರು ಧ್ರುವಂತ್ ಅವ್ರು, ನೀವು ಬಬ್ಲಿ ಇಲ್ಲ ಅಂತ ನಾಮಿನೇಟ್ ಮಾಡ್ತಾರ ಅವ್ರನ್ನ, ಅದಕ್ಕೆ ಬಬ್ಲಿ. ಅದು ಈಸ್ ಇನ್ನೊಬ್ರ ಮೇಲೆ ಅವನ್ ಏನೇ ಆಗಿರ್ಲಿ ಅವನ್ ತಪ್ಪನೆ ಅವನ್ ಎತ್ತಾಕಲ್ಲ. ಸೂರಜ್. ರಿಷಾ. ಏನಿಲ್ಲ. ಧನುಷ್. ಕೆಟ್ಟವನು. ಯಾವ್ದ್ರಲ್ಲಿ? ನನ್ ತಂಟೆಗೆ ಬಂದ್ರೆ ನಾನು ಕೆಟ್ಟವನ ಸರ್. ಓಕೆ, ನನ್ ತಂಟೆಗೆ ಯಾರು ಬರ್ಲಿಲ್ಲ, ಅದಕ್ಕೆ ಅನ್ಸಿಲ್ಲ ಅಷ್ಟೇ. ಓಕೆ, ಡಾಕ್ ಸತೀಶ್ ಅಂತಿದ್ದಾಗ ಒಂದು ನೆನಪಾಗಿದ್ದೇನು ಅಂತಂದ್ರೆ, ಯಾವ್ದೋ ಒಂದು ವರ್ಡಿಗೆ ನೀವು ಅವ್ರನ್ನ ಡಾಕ್ ಸತೀಶ ಅಂತ ಕೇಳಿದಕ್ಕೆ ನನಗೆ ನಾಯಿ ಸತೀಶ್ ಅಂತ ಹೇಳಿದ್ರು ಅನ್ನೋ ಕಾರಣಕ್ಕೆ ಒಂದು ಅದ್ ನನಗೆ ಗೊತ್ತಿಲ್ಲ. ಡಾಕ್ ನನ್ ನಿಜವಾಗ್ಲೂ ಅವ್ರ ಹೆಸರು ಕ್ಯಾಟವಾನ್ ಸತೀಶ್ ಅಂತ ನನ್ಗೆ ಗೊತ್ತಿಲ್ಲ. ನಂಗೆ ಗೊತ್ತಿರೋದೆಲ್ಲ ಡಾಕ್ ಸತೀಶ್ ಅಂತ.
ಹೊರಗಡೆ ಯಾರು ಬರ್ತಾರೆ ಅಂತ ಅದೇ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ರೆ ಡಾಕ್ ಸತೀಶ್ ಅಂತಾನೆ ಬರ್ತಾ ಇತ್ತು. ಹ್ಮ್. ಅವ್ರ ಪ್ರಕಾರ ಅದು ಬರಲ್ಲ, ನನ್ನ ಹೆಸರು ಕ್ಯಾಟಬಾಂಬ್ ಸತೀಶ್ ಅಂತ. ಹ್ಮ್. ನಾನು ಡಾಕ್ ಸತೀಶ್ ಅವರು ಅಂತ ಏನೋ ಅವರು ಅಂತಾನೆ ಮಾತಾಡ್ಸಿರ್ತೀನಿ. ಅದನ್ನ ನಾಮಿನೇಷನ್ ಅಲ್ಲಿ ನನ್ನ ನಾಯಿ ಅಂದ ನಾನು ಯಾವ ಗುರು ನಾಯಿ ಅಂದ ನಿನ್ನ ಅವರು ಅವತ್ತು ಹೇಳದಲ್ಲ ಡಾಕ್ ಸತೀಶ್ ಅಂತ. ಸರ್ ನನಗೆ ಗೊತ್ತಿರೋದೇ ನೀವು ಡಾಕ್ ಸತೀಶ್ ಅಂತ, ಅಲ್ಲ ನನ್ನ ಹೆಸರು ಕ್ಯಾಟಬಾಂಬ್ ಸತೀಶ್ ಅಂತ. ಅದನ್ನ ಅಲ್ಲೇ ಹೇಳಿದ್ರೆ ಮುಗ್ದೋಗಿರಲ್ಲ ಸರ್. ನೆಕ್ಸ್ಟ್ ಟೈಮ್ ಇಂದ ನಾನು ಡಾಕ್ ಸತೀಶ್ ಅಂತಾನೆ ಅಂತ ಇರ್ಲಿಲ್ಲ, ಹ್ಮ್. ಕ್ಯಾಟಬಾಂಬ್ ಸತೀಶ್ ಅಂತಾನೆ ಅಂತ ಇದ್ದೆ, ಇಲ್ಲ ಬರೀ ಸತೀಶ್ ಅವರೇ ಅಂತಾನೆ ಕರೀತಾ ಇದ್ದೆ. ಹ್ಮ್. ನೀವ್ ಅಲ್ಲಿ ಹೇಳಿದಿರ ಬಂದು ನಾಮಿನೇಷನ್ ಅಲ್ಲಿ ಹೇಳಿದ್ರೆ ನಾನೇನ್ ಮಾಡಕ್ಕಾಗತ್ತೆ? ಹ್ಮ್. ಇಲ್ಲ ನಮ್ಮದು ಆಯ್ತು, ಓಕೆ, ಇನ್ನೇನ್ ಮಾಡಕ್ಕಾಗತ್ತೆ. ಆಮೇಲೆ ಇನ್ನೊಂದೇನೋ ಒಂದು ರೀಸನ್ ಅಲ್ಲಿ ಅಂದ್ರೆ ಒಂದು ಸ್ನಾನ ಮಾಡೋದ್ ಲೇಟ್ ಆಯ್ತು ಅನ್ನೋ ಒಂದು ರೀಸನ್ ಅಲ್ಲಿ ನಿಮ್ಮವರ ನಡುವೆ ಒಂದು ಜಗಳ ತರನೇ ಆಗ್ಬಿಡುತ್ತೆ, ಹುಡುಗಿಯವ್ರ ತರನೇ ನಾನು ಅದೊಂದು ತಪ್ಪು ಸರ್ ನೀವು ಮಾಡ್ತಾ ಇರೋದು, ಅವ್ರಿಲ್ಲ ನಾನ್ ಮಾಡ್ತಾ ಇರೋದು ಕರೆಕ್ಟ್ ಓದಿದ್ದು ಜೋರಾಗಿ ಮಾತಾಡ್ತಾ ಇರ್ತಾರೆ. ನಮಗೂ ಇವಾಗ ಅಲ್ಲಿ 2 ಅವರ್ ಒಂದೇ ಕಡೆ ಕುತ್ಕೊಬೇಕು, ಏನು ಮಾಡ್ದೆ ಅಲ್ಲಿ ಹೋಗಿ, ಅದು ಎಸ್ಪೆಷಲಿ ಬಿಗ್ ಬಾಸ್ ಮನೆಗೆ ಹೋಗಿ ಏನು ಮಾಡ್ದೆ 2 ಅವರ್ ಅಲ್ಲೇ ಕುತ್ಕೊಬೇಕು ಅಂದ್ರು ಎಂತವ್ರಿಗಾದ್ರೂ ಬೇಜಾರಾಗುತ್ತೆ. ಸೊ ಅವ್ರು ಬೇಜಾರಾಗಿದ್ದಾಗ ಅಲ್ಲಿ ಹೋಗಿ ನಾನು ಸರ್ ನೀವು ಮಾಡ್ತಾ ಇರೋದು ತಪ್ಪು ಅಂದಾಗ ಹೊಡಿಯಕ್ ಬರ್ತಾರೆ. ಸುಮ್ನೆ ಹಿಂಗೇನೋ ಅಂತಾರೆ, ಕೋಪ ನೆತ್ತಿಗೆ ಸುಮ್ನೆ ಆತರ ಜಗಳ ಆಗುತ್ತೆ ಅಷ್ಟೇ. ಇವಾಗ ಬಿಗ್ ಬಾಸ್ ಎಲ್ಲ ಆದ್ಮೇಲೆ ಏನ್ ಇರ್ತಾರೆ, ಯಾರೆಲ್ಲ ಸೋತಿರ್ತಾರೆ ಅವ್ರಿಗೆ ಒಂದು ಸೋತಿರೋ ಪಾರ್ಟಿ ಮಾಡ್ತೀನಿ ಅಂತ ಹೇಳಿದ್ರು. ಸೊ ಯಾರೆಲ್ಲ ಬಿಗ್ ಬಾಸ್ ಇಂದ ಆಚೆ ಬಂದಿರೋ ಅವ್ರನ್ನ ಆಫ್ಟರ್ ಬಿಗ್ ಬಾಸ್ ಆದ್ಮೇಲೆ ಇವಾಗ ಶುರು ಮಾಡ್ಬೋದೇನೋ ಗೊತ್ತಿಲ್ಲ. ಸೊ ಇನ್ವಿಟೇಷನ್ ಏನಾದ್ರು ಬಂದ್ರೆ, ಇನ್ವೈಟ್ ಏನಾದ್ರು ಮಾಡಿದ್ರೆ ಹೋಗ್ತೀರಾ ಪಾರ್ಟಿಗಳಿಗೆ? ಹೋಗೋಣ ಸರ್, ಅದಕ್ಕೇನಂತ. ಹೋಗ್ತೀರಾ? ಹೋಗ್ಬಿಟ್ಟು ಕ್ಯಾಟಬಾಂಬ್ ಸತೀಶ್ ಅಂತಾನೆ ಕರೀತೀನಿ. ನೀನ್ ಹೇಳೋಣ, ಹೋಗೋಣ, ಅದ್ರಲ್ಲೇ ಓಕೆ, ಕರೆದ್ರೆ ಹೋಗ್ತೀನಿ, ಇಲ್ಲ ಅಂದ್ರೆ ಕೆಲವೊಂದೆಲ್ಲ ಫ್ರೀ ಈವೆಂಟ್ಸ್ ಇದ್ರೆ ಹೋಗ್ತೀನಿ. ಈಗ ಒಂದಷ್ಟು ಈವೆಂಟ್ ಬ್ಯಾಕ್ ಟು ಬ್ಯಾಕ್ ಒಂದಷ್ಟು ಪಾರ್ಟಿಗಳೆಲ್ಲ ಏನೇನೋ ಎಲ್ಲ ಮಾಡ್ತಾ ಇರ್ತಾರೆ. ಸೊ ಕಾಣಿಸ್ಕೋಬೋದ ನೀವು ಕರೆದ್ರೆ? ಯಾರು ಸತೀಶ್ ಅವ್ರದ? ಫ್ರೀ ಇದ್ರೆ ಹೋಗ್ತೀನಿ ಸರ್, ಇಲ್ಲ ಅಂದ್ರೆ ಇಲ್ಲ. ಓಕೆ, ಇಲ್ಲ ಅಂದ್ರೆ ನಾನು ಯಾಕೆ ಹೋಗ್ತೀನಿ. ಎಸ್. ಈಗ ವಿನ್ನರ್ ಮತ್ತೆ ರನ್ನರ್ ಇಬ್ರು ಅನೌನ್ಸ್ ಆಗಿದ್ದಾಗಿದೆ. ಎಷ್ಟು ಡಿಸರ್ವಿಂಗ್ ಅನ್ಸುತ್ತೆ ಇಬ್ರು ಆ ಒಂದು ಪ್ಲೇಸ್ಗೆ? ಜನರ ಡಿಸಿಷನ್ ನಾನು ಏನ್ ಸರ್ ಇಲ್ಲಿ? ಅಲ್ಲಿ ನಿಮ್ಗೆ, ನಿಮ್ಮ ಪ್ರಕಾರ? ನನ್ನ ಪ್ರಕಾರ ಜನರು ನಂಗೆ ಟಾಸ್ಕ್ ಮಾಸ್ಟರ್ ಕೊಟ್ಟಿದ್ರು ಅಂತಾನೆ ಟಾಸ್ಕ್ ಮಾಸ್ಟರ್ ಧನುಷ್ ಅಂತಾನೆ ಹಾಕೊಂಡೆ. ಅವ್ರ ಡಿಸಿಷನ್ ನಾನ್ ನನ್ನ ಪ್ರಕಾರ ಏನ್ ಹೇಳಕ್ಕಾಗುತ್ತೆ? ನಾನು ಯಾರು ಅಲ್ಲ ನಾನು ಹೇಳಕ್. ಅವ್ರ ಡಿಸಿಷನ್, ಅವ್ರ ವೋಟಿಂಗ್ ನಾನು ಯಾರು ಅಲ್ಲ ಹೇಳಕ್ಕೆ. ಸೊ ಖುಷಿ, ಅವ್ರು ಡಿಸರ್ವಿಂಗ್ ಅಂತ ಜನರಿಗೆ ಅನ್ಸಿದಾಗ ನಾನು ಬೇರೆ ಏನ್ ಮಾತಾಡಲ್ಲ. ಸೊ ವಾಟ್ ನೆಕ್ಸ್ಟ್? 2 ಸೀರಿಯಲ್ ಮುಗೀತು, ಬಿಗ್ ಬಾಸ್ ಆಯ್ತು, ಧನುಷ್ ಏನ್ ಮಾಡ್ತಾರೆ ನೆಕ್ಸ್ಟ್? ಸಿನಿಮಾ ಮಾಡೋಣ ಅಂತ ಇದೀನಿ. ಮಾತುಕತೆ ನಡೀತಿದೆ. ಅದು ಬರುತ್ತೋ ಬರಲ್ಲ ಇನ್ನೂ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಮಾತುಕತೆ ನಡೀತಿದೆ. ಅದಾದ್ಮೇಲೆ ಅದೇ ಸ್ಟೋರಿ ಚೆನ್ನಾಗಿದ್ದು ಅದು ತೆರೆಗೆ ಬಂದು ಜನರಿಗೆ ಇಷ್ಟ ಆಗಿ ಕ್ಲಿಕ್ ಆದ್ರೆ ಯಾವ ತರ ಸಿನಿಮಾಗಳ ಕಾಣಿಸ್ಕೋಬಹುದು ನೀವು? ಆಕ್ಷನ್ ಆ ತರ ಏನಿಲ್ಲ ಸರ್. ಒಂದೊಳ್ಳೆ ಕತೆ. ನನಗೆ ಫಸ್ಟ್ ನಾನ್ ಮಾಡೋ ಸಿನಿಮಾ ನನಗೆ ಇಷ್ಟ ಆಗ್ಬೇಕಷ್ಟೇ. ನನಗೆ ಇಷ್ಟ ಆಗಿ ಸಿನಿಮಾ ಅದು ಕ್ಲಿಕ್ ಆಗುತ್ತೋ ಬಿಡುತ್ತೋ ಅದು ಸೆಕೆಂಡ್. ನನಗೆ ಇಷ್ಟ ಆಗ್ಬೇಕು ಫಸ್ಟ್ ಮಾಡ್ಬೇಕಂತ. ಸೊ ಆ ತರ ಹುಡುಕ್ತಾ ಇದ್ದೀನಿ. ಇವಾಗ ಇವತ್ತು ಮಾತಾಡ್ಬೇಕಾಗಿತ್ತು ಸಿನಿಮಾ ಕತೆ, ಅಲ್ಲಿ ಹೋಗಕ್ಕಾಗ್ಲಿಲ್ಲ, ಸ್ವಲ್ಪ ಕೆಲ್ಸದ ಮೇಲೆ. ಓಕೆ. ಸೊ ದಾಂಪತ್ಯ ಜೀವನದ ಗುಡ್ ನ್ಯೂಸ್ ಏನಾರ? ಸದ್ಯಕ್ಕಿಲ್ಲ ಸರ್, ಇನ್ನ ಲೇಟ್. ಓಕೆ. ಸೊ ಪ್ಲಾನ್ಸ್ಗಳೆಲ್ಲ ಹೇಳಿದ್ರಿ. ಸೊ ಬಿಗ್ ಬಾಸ್ ನ ಒಂದು ಜರ್ನಿ ಕೂಡ ಎಕ್ಸ್ಪ್ಲೇನ್ ಮಾಡಿದ್ರಿ ಯಾವ ರೀತಿಯಾಗಿತ್ತು ಅಂತ. ಅಂಡ್ ನೀವ್ ಏನೇನೆಲ್ಲ ಅನ್ಕೊಂಡಿದ್ರ ಎಲ್ಲವೂ ಕೂಡ ಅಚೀವ್ ಮಾಡಿ ನೆಕ್ಸ್ಟ್ ಸಿನಿಮಾ ಅಂತ ಬಂದಾಗ ಪ್ರಮೋಷನಲ್ ಮತ್ತೆ ಸಿಗೋಣ, ಈ ತರ ಕೂತ್ಕೊಂಡು ಸಿನಿಮಾ ಬಗ್ಗೆ ಮಾತಾಡೋಣ ಅಂತ ಹೇಳ್ತಾ ಇಷ್ಟೊತ್ತು ಫಿಲ್ಮ್ ಬಿಟ್ಗೆ ಟೈಮ್ ಕೊಟ್ಟು ಮಾತಾಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ಧನುಷ್ ಗೌಡ ಅವರ ಒಂದು ಬಿಗ್ ಬಾಸ್ ಜರ್ನಿ ಎಷ್ಟು ಮಟ್ಟಿಗೆ ಇತ್ತು ಅಂತ. ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀನಿ. ನೋಡ್ತಾ ಇರಿ ಫಿಲ್ಮ್ ಬೀಟ್ ಕನ್ನಡ.